ಪತಿಯ ಸಾವಿನ ನಂತರ ಪತ್ನಿಯಿಂದ ಆಸೆ ಬರ್ಸ್ಕೊಂಡಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ದೂರನ್ನು ಕೊಟ್ಟಿದ್ದಂಥ ಪವಿತ್ರ ಅವರು ಈಗ ಗೃಹ ಸಚಿವರನ್ನ ಭೇಟಿಯನ್ನು ಮಾಡಿದ್ದಾರೆ. ಸ್ವತಃ ಗೃಹ ಸಚಿವರಿಗೆ ದೂರನ್ನು ಕೊಡುವಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ನಮ್ಮ ಜೊತೆ ಪವಿತ್ರ ಇದನ್ನು ಮಾತಾಡ್ತೀನಿ. ಮೇಡಮ್, ಇವತ್ತು ಹೋಮ್ ಮಿನಿಸ್ಟರ್ ಭೇಟಿ ಆದರೆ ಏನಂತ ಹೇಳಿದ್ರಿ ಮೇಡಮ್? ಮುಂದಿನ ಕ್ರಮಕ್ಕೆ ಕಮಿಷನರ್ಗೆ ಹೇಳ್ತೀನಿ ಅಂತ ಹೇಳಿದ್ದಾರೆ ಸರ್. ಈಗ ನೀವು ಮಹಾಲಕ್ಷ್ಮಿ ಲೇಔಟಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ರಿ, ಏನಂತ ಕಂಪ್ಲೇಂಟ್ ಕೊಟ್ಟಿದ್ರಿ ಮೇಡಮ್? ಅಲ್ಲಿ ಆಕ್ಷನ್ ಆಗಿಲ್ವಾ? ಇಲ್ಲ ಸರ್, FIR ಆಗಿ 20 ದಿವಸ ಆದರೂ ಅವ್ರನ್ನ ಒಂದು ಸರಿನೂ ಕರೆಸಿ ಏನು ನನ್ನ ಡಾಕ್ಯುಮೆಂಟ್ಸ್ ಆಗಲಿ ಒಡವೆಗಳಾಗಲಿ ರಿಕವರಿ ಮಾಡಿಸೋ ಪ್ರಯತ್ನ ಮಾಡಿಲ್ಲ. ಕೇಳಿದರೆ ಇಲ್ಲ ಸಿಗ್ತಾ ಇಲ್ಲ ಅಂತಲೇ ಹೇಳ್ತಾರೆ. 4 ಸರಿ ಬೇಲ್ ರಿಜೆಕ್ಟ್ ಆಗಿದೆ, ಆದರೂ ಕೂಡ ಒಂದು ಸರಿನೂ ಕರೆಸಿ ಅವ್ರನ್ನೇನು ಎನ್ಕ್ವೈರಿ ಮಾಡಿಲ್ಲ. ನನ್ನ ಡಾಕ್ಯುಮೆಂಟ್ಸ್ ರಿಕವರಿ ಮಾಡಿಸಿ ಕೊಡಿಸಿ ಸರ್ ಅಷ್ಟು. ಮೇಡಮ್, ಈಗ ಈ ನಾಗರಾಜು, ಸಿದ್ಲಿಂಗ ಸ್ವಾಮಿ, ತ್ರಿಮೂರ್ತಿ ಇವರೆಲ್ಲರೂ ಕೂಡ ನಿಮ್ಮ ರಿಲೇಟಿವ್ಸ್. ನೀವು ಕಂಪ್ಲೇಂಟ್ನಲ್ಲಿ ಏನಂತ ಕೊಟ್ಟಿದ್ರೆ ಯಾಕೆ ಆಕ್ಷನ್ ಆಗ್ತಿಲ್ಲ ಅಂತೇಳಿ ನಿಮ್ಗೆ ಹೆಂಗೆ ಪರಿಚಯ ಇವರು? ಸೋಮಶೇಖರ್ ಅವರು ಯಾವಾಗ ಡೆತ್ ಆದರು ಅಂತ? ನನ್ನ ಹಸ್ಬೆಂಡ್ 23ನೇ ತಾರೀಕು ಮಾರ್ನಿಂಗ್ 10:15ಗೆ ಡೆತ್ ಆದರು ಸರ್. ಅದಾಗಿದ್ದು ನೆಕ್ಸ್ಟ್ ಒಂದು 5 ನಿಮಿಷಕ್ಕೆ ಇವರೆಲ್ಲ ನನ್ನ ಸ್ಟೇಷನಿಗೆ ಕರೆಸ್ಕೊಂಡು ನನ್ನ ಮೇಲೆ ಕೇಸ್ ಹಾಕ್ಸ್ತೀನಿ, ನಿನ್ನ ಮಕ್ಕಳು ನೀನು ಹೆಂಗೆ ಬದುಕ್ತೀರಾ ನೋಡ್ತೀವಿ, ಹಾಗೆ ಹೀಗೆ ನಿನ್ನ ಜೊತೆ ನಿಮ್ಮ ಅಣ್ಣನೂ ಜೈಲಿಗೆ ಕಳಿಸ್ತೀವಿ, ಹಾಗೆ ಎಲ್ಲ ಬೆದರಿಕೆ ಹಾಕಿ ನಾನು 500 ರೂಪಾಯಿ ಕರಾರ್ ಪತ್ರ ತೊಗೊಂಡು ಬಂದು ಸಿಗ್ನೇಚರ್ ಮಾಡಿಸ್ಕೊಂಡು ನನ್ನ ಆಸ್ತಿ ಎಲ್ಲ ತೊಗೊಂಡು ಮತ್ತು ಮೀಡಿಯಾದಲ್ಲಿ ಅಪಪ್ರಚಾರ ಮಾಡಿಸಿ ನನ್ನ ಮಾನ ಮರ್ಯಾದೆಲ್ಲ ಕಳೆದಿದ್ದಾರೆ ಸರ್. ಈಗ ನಿಮ್ದು ಪ್ರಾಪರ್ಟಿ ಮೇಡಮ್, ನೀವು ಸ್ವಯಾರ್ಜಿತ ಸಂಪನ್ನ ಮಾಡಿದ ನಿಮ್ಮ ಪತಿದ ಎಲ್ಲೆಲ್ಲಿ ಏನು ಪ್ರಾಪರ್ಟಿನ ಬರ್ಸ್ಕೊಂಡಿದ್ದಾರೆ ನಿಮ್ಗೆ ಅಂತೇಳಿ? ಇಲ್ಲ ಸರ್, ಇದ್ದಿದ್ದೊಂದೇ ಮನೆ, ಕುರುಬರಳ್ಳಿಯಲ್ಲಿ ಇದ್ದಿದ್ದೊಂದೇ ಮನೆ, ಅದನ್ನು ಬರ್ಸ್ಕೊಂಡಿದ್ದಾರೆ ಸರ್. ಮೇಡಮ್, ಈಗ ಕಂಪ್ಲೇಂಟ್ ಆದಮೇಲೆ ಮೇಡಮ್, ಅಂದ್ರೆ ನಿಮ್ಮ ಪತಿಯವರು ಸಾಯೋದಕ್ಕೂ ನಿಮ್ಮ ಅವ್ರ ಆಸ್ತಿ ಬರ್ಸ್ಕೊಳ್ಳೋದಕ್ಕೂ ಏನು ಕಾರಣ? ಮತ್ತು ನಿಮ್ಮನ್ನ ಯಾಕೆ ಟಾರ್ಗೆಟ್ ಮಾಡಿದ್ರು ಅಂತೇಳಿ? ನಿಮ್ಮ ಹಸ್ಬೆಂಡ್ ಅವ್ರು ತೀರ್ಕೊಂಡ್ಮೇಲೆ ಮತ್ತೆ ನೋಡೋರು ಎಲ್ಲರೂ ಕೂಡ ಸಂಬಂಧಿಕರೇ ಸರ್. ಅವ್ರ ಇಂಟೆನ್ಷನ್ ಇದ್ದಿದೆ ಅವ್ರಿಗೆ ನನ್ನ ಹಸ್ಬೆಂಡ್ಗೆ ಇಲ್ಲದೆ ಇರೋದನ್ನೆಲ್ಲ ತಲೆಗೆ ತುಂಬಿ ನನ್ನ ಮೇಲೆ ಕೆಟ್ಟ ಅಭಿಪ್ರಾಯ ಬರೋ ಥರ ಮಾಡಿ ನಮ್ಮ ಮನೆ ಒಡೆಯೋ ಕುತಂತ್ರದಿಂದನೇ ಸರ್ ಇದೆಲ್ಲ ಮಾಡಿರೋದು. ನನ್ನನ್ನು ಮಾರಲಿ ಕುಗ್ಗಿಸ್ಬೇಕು, ನಾನಿನ್ನೇನಕ್ಕೂ ನಾನು ನನ್ನ ಮಕ್ಕಳು ಅಂದರೆ ಮಾರಲಿ ಕುಗ್ಗೋಗ್ಬಿಡ್ಬೇಕು ಅನ್ನೋ ಇಂಟೆನ್ಷನ್ ಸರ್ ಅವ್ರದ್ದು. ಮೇಡಮ್, 305, 351 ಅನ್ಬೇಲಬಲ್ ಕೇಸ್ ರಿಜಿಸ್ಟರ್ ಆಗಿದೆ, ಆದರೂ ಆರೋಪಿಗಳು ಅರೆಸ್ಟ್ ಮಾಡಿಲ್ಲ ಅಂತ ಹೇಳ್ತಾ ಇದ್ದೀರಾ. ಕಂಪ್ಲೇಂಟ್ ಕೊಟ್ಟು 20 ದಿನ ಆಗಿದೆ, ನ್ಯಾಯ ಸಿಗೋ ಭರವಸೆ ಇದೆಯಾ? ನನಗೆ ಯಾಕೋ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆನೇ ಹೊರಟೋಗಿದೆ ಸರ್. ನನಗೆ ಯಾವ ನಂಬಿಕೆನೂ ಉಳಿದಿಲ್ಲ ಸರ್ ನನಗೆ. ಮೇಡಮ್, ಹೋಮ್ ಮಿನಿಸ್ಟರ್ನ ಭೇಟಿ ಆಗಿದ್ದೀರಾ, ಕಡೆದಾಗ ಏನು ಹೇಳ್ತೀರಾ ಮೇಡಮ್? ಈ ಥರ ಘಟನೆ ಸಂಬಂಧಪಟ್ಟಂಗೆ ತೊಂದರೆ ಆಗಿರೋದು ನಿಮಗೆ, ಆಸ್ತಿ ಬರ್ಸ್ಕೊಂಡಿರೋದು ನಿಮ್ಮದು, ಎಲ್ಲರಿಗೂ ಆರೋಪಿಗಳೆಲ್ಲರೂ ಕೂಡ ಸಂಬಂಧಿಕರೇ, ಏನು ಹೇಳಕ್ಕೆ ಇಷ್ಟಪಡ್ತೀರಾ ಕಡೆದಾಗಿ? ಏನಿಲ್ಲ ಸರ್, ನನಗೆ ಏನು ನ್ಯಾಯ ಸಿಗಬೇಕು ಅದು ಕೊಡ್ಸಿದ್ರೆ ಸಾಕು. ಮೈನ್ ನನ್ನ ಡಾಕ್ಯುಮೆಂಟ್ಸ್ ರಿಕವರಿ ಮಾಡಿಸಿ ಕೊಡಲಿ ಸರ್. ನಾನು ಅದೊಂದೇ ರಿಕ್ವೆಸ್ಟ್ ಮಾಡ್ಕೊತೀರ ಎಲ್ಲರ ಹತ್ರ. ನನ್ನ ಡಾಕ್ಯುಮೆಂಟ್ಸ್, ಪ್ರಾಪರ್ಟಿ, ಜುವೆಲ್ಸು, ನನ್ನ 15 ಲಕ್ಷದ ಮೌಲ್ಯದ ಒಡವೆಗಳು ತೊಗೊಂಡೋಗಿದ್ದಾರೆ ಸರ್. ಎವ್ರಿ ಡಾಕ್ಯುಮೆಂಟ್ಸು, ನಂದು, ನನ್ನ ಮಕ್ಕಳದು, ನನ್ನ ಹಸ್ಬೆಂಡ್ದು ಎಲ್ಲ ಡಾಕ್ಯುಮೆಂಟ್ಸು ಎತ್ಕೊಂಡೋಗಿದ್ದಾರೆ ಸರ್. ಯಾವ ಡಾಕ್ಯುಮೆಂಟ್ಸು ಇಲ್ಲ ಮನೆಯಲ್ಲಿ. ಮೇಡಮ್, ಒಂದು ಡೌಟ್ ಮೇಡಮ್, ನಿಮ್ಮ ಹಸ್ಬೆಂಡ್ ತೀರ್ಕೊಳ್ತಾರೆ, ಸಂಬಂಧಿಕರು ಬಂದು ನಿಮಗೆ ಬೆದರಿಸಿ ಆಸ್ತಿಯನ್ನು ಬರ್ಸ್ಕೊಳ್ತೀರ ಅಂತ ಹೇಳ್ತಾರೆ. ಅವರೇನೋ ನೀವು ಏನೋ ಆರೋಪ ಮಾಡೋದು, ತಾವು ಯಾಕೆ ಭಯ ಪಟ್ಕೊಂಡು ಬರ್ಕೊಡ್ಬೇಕಿತ್ತು ಅಂತ? ಸರ್, ನನಗೆ ಅಂದರೆ ಸರ್ ಒಂದು ಕಡೆ ಡೆಡ್ ಬಾಡಿ ಇಟ್ಕೊಂಡು ಮೆಂಟಲಿ ಟಾರ್ಚರ್ ಮಾಡಿಬಿಟ್ರು ಸರ್. ಸಿಕ್ಕಾಪಟ್ಟೆ ಮೆಂಟಲಿ ಟಾರ್ಚರ್ ಮಾಡಿಬಿಟ್ರು ಸರ್. ಆ ಟೈಮಲ್ಲಿ ನಾನು ಏನು ಮಾಡ್ತಿದ್ದೀನಿ, ಅವ್ರು ಓರಲಾಗೆ ಹೇಳಿದ್ರಲ್ಲ ಸರ್, ಮನೆ ವಾಪಸ್ ಕೊಟ್ಬಿಡು ಅಂತ ಓರಲಾಗೆ ಕೇಳ್ಬಿಟ್ಟು ನನ್ನ ಹತ್ರ ಸೈನ್ ಹಾಕ್ಸ್ಕೊಂಡ್ರು ಸರ್. ಡೆಡ್ ಬಾಡಿ ಅಂತ್ಯ ಸಂಸ್ಕಾರ ಆಗಿಂತ ಮುಂಚೆ ಆಗಿರೋದಿಲ್ಲ ಸರ್. 23ನೇ ತಾರೀಕು ಸ್ಟೇಷನಲ್ಲೇ ಸರ್, 5 ಅವರ್ ಸ್ಟೇಷನಲ್ಲೇ ಇಷ್ಟೆಲ್ಲ ಚಿತ್ರಹಿಂಸೆ ಕೊಟ್ಟು ನನ್ನ ಹತ್ರ ಸಿಗ್ನೇಚರ್ ಮಾಡಿಸ್ಕೊಂಡಿದ್ದಾರೆ. ಪೊಲೀಸ್ ಸ್ಟೇಷನ್ನಲ್ಲೇ ಬರ್ಸ್ಕೊಂಡಿರೋದಾ? ಪೊಲೀಸ್ ಸ್ಟೇಷನಲ್ಲೇ ಬರ್ಸ್ಕೊಂಡಿದ್ದಾರೆ ಸರ್. CCTV ಫುಟೇಜ್ ಚೆಕ್ ಮಾಡಿದ್ರೆ ಗೊತ್ತಾಗ್ಬಿಡುತ್ತೆ ಸರ್. 5 ಅವರ್ ಫುಟೇಜ್ ಚೆಕ್ ಮಾಡಿಬಿಟ್ರೆ 23ನೇ ತಾರೀಕು ಪೊಲೀಸ್ ಸ್ಟೇಷನ್ದು, ಅದರಲ್ಲೇ ಗೊತ್ತಾಗುತ್ತೆ ಏನಾಗಿದೆ ಅಂತ. ಮೇಡಮ್, 23ನೇ ತಾರೀಕು ನಿಮ್ಮ ಹಸ್ಬೆಂಡ್ ಡೆತ್ ಆಗ್ತಾರೆ. ಡೆತ್ ಆದ್ಮೇಲೆ ಪೊಲೀಸ್ ಸ್ಟೇಷನ್ ಕರೆಸಿ ಅಲ್ಲೇ ಬರ್ಸ್ಕೊಂಡಿರುವಂಥದ್ದು, ಅದಾದ್ಮೇಲೆ ಅಂತ್ಯ ಸಂಸ್ಕಾರ ಆಗಿದೆ? ಹೌದು ಸರ್, ಅದಾಗಿ ನೆಕ್ಸ್ಟ್ ಡೇ ಅಂತ್ಯ ಸಂಸ್ಕಾರ ಆಗಿದೆ. 24ನೇ ತಾರೀಕು ಅಂತ್ಯ ಸಂಸ್ಕಾರ ಆಗಿದ್ದು. ಇದಿಷ್ಟು ದೂರುದಾರ ಮಹಿಳೆ ಆಗಿರುವಂಥ ಪವಿತ್ರ ಅವರ ಮತ್ತು ಸದ್ಯ ಹೋಮ್ ಮಿನಿಸ್ಟರ್ನ ಭೇಟಿಯಾಗಿ ದೂರನ್ನು ಕೊಟ್ಟಿದ್ದೀವಿ. ಅವರು ನಮ್ಮ ಮನವಿಗೆ ಸ್ಪಂದಿಸಿದ್ದಾರೆ. ಇದು ಸದ್ಯದ ಬೆಳವಣಿಗೆಯನ್ನು ಗಮನಿಸಿದ್ರೆ ನನಗೆ ನ್ಯಾಯ ಸಿಗುವಂಥ ಭರವಸೆ ಇಲ್ಲ. ಇನ್ಮೇಲಾದರೂ ಸಂಬಂಧಪಟ್ಟಂಥ ಅಧಿಕಾರಿಗಳು ಕ್ರಮ ತಗೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.